ಸ್ಟೋಕ್ಸ್ ಲಾದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಂದು ದ್ರವದಲ್ಲಿ ಯಾವುದಾದರೂ ಒಂದು ಘನವಸ್ತು ಅಥವಾ ಗೋಳವನ್ನು ಮುಳುಗಿಸಿದಾಗ ಸಹಜವಾಗಿ ಆ ಗೋಳವು ವೇಗದಿಂದ ತಳವನ್ನು ಮುಟ್ಟಲು ಹೋಗುತ್ತದೆ. ಅದರ ವೇಗವನ್ನು, ಅದು ಚಲಿಸುವ ವೇಗವನ್ನು ದ್ರವದಲ್ಲಿರತಕ್ಕಂತಹ ವಿಸ್ಕಸ್ ಫೋರ್ಸ್ ತಡೆಗಟ್ಟಲು ಪ್ರಯತ್ನಿಸುತ್ತದೆ. ಅದರ ವೇಗವು ಅತಿಯಾದಾಗ ವಿಸ್ಕಸ್ ಫೋರ್ಸು ಸಹ ಅದನ್ನು ತಡೆಗಟ್ಟಲು ಪ್ರಯತ್ನ ಮಾಡುತ್ತಾ ಅದು ಸಹ ಅಧಿಕಗೊಳ್ಳುತ್ತದೆ. ಯಾವಾಗ ಆ ಗೋಳವು ಕೆಳಗಡೆ ತಳ್ಳಲ್ಪಡುವ, ಕೆಳಗಡೆ ಮುಟ್ಟಲು ಅದರಲ್ಲಿ ಇರತಕ್ಕಂತಹ ಫೋರ್ಸು ವಿಸ್ಕಸ್ ಫೋರ್ಸಿಗೆ ಸಮವಾದಾಗ ಅದರ ವೇಗವು ಒಂದು ಅಂತಿಮ ಹಂತವನ್ನು ಮುಟ್ಟುತ್ತದೆ. ಈ ಅಂತಿಮ ಹಂತದ ನಂತರ ಅದರ ವೇಗದಲ್ಲಿ ಯಾವುದೇ ಥರದ ಬದಲಾವಣೆಯು ಕಂಡು ಬರುವುದಿಲ್ಲ. ಅದು ಒಂದು ಯೂನಿಫಾರ್ಮ್ ವೆಲಾಸಿಟಿಯ ಮುಖಾಂತರ ದ್ರವದಲ್ಲಿ ಚಲಿಸಲು ಪ್ರಾರಂಭಿಸುತ್ತದೆ. ಈ ಅಂತಿಮವಾದಂತಹ ವೇಗವನ್ನು ಟರ್ಮಿನಲ್ ವೆಲಾಸಿಟಿ ಎಂದು ಕರೆಯುತ್ತಾರೆ. ಆ ಬಾಡಿ ಚಲಿಸುವ ಕಾರಣವು ಅದಕ್ಕೆ ಇರತಕ್ಕಂಥ ಒಂದು ಫೋರ್ಸ್, ಆ ಫೋರ್ಸನ್ನು ಎಫ್ ಎಂದು ತಿಳಿದರೆ ಹಾಗೂ ಏಟಾವನ್ನು ನಾವು ವಿಸ್ಕಸ್ ಫೋರ್ಸ್ ಎಂದು ತಿಳಿದು ಆ ಸ್ಪೇಯರದ ರೇಡಿಯಸ್ ಆರ್ ಎಂದರೆ ಹಾಗೂ ವಿ ಟಿ ಎನ್ನತಕ್ಕಂಥದ್ದು ಟರ್ಮಿನಲ್ ವೆಲಾಸಿಟಿ ಎಂದು ತಿಳಿದುಕೊಂಡರೆ ಆ ಬಾಡಿಯು ಉತ್ಪನ್ನ ಮಾಡತಕ್ಕಂಥ ಫೋರ್ಸು ಎಫ್ ಯಾವಾಗಲೂ 6π ಆರ್ ಏಟಾ ವಿ ಟಿಗೆ ಸಮವಾಗಿರುತ್ತದೆ. ಅರ್ಥಾತ್ ಎಫ್ ಈಸ್ ಈಕ್ವಲ್ ಟು 6 ಟೈಮ್ಸ್ ಆಫ್ ಪೈ ಏಟಾ ಆರ್ ವಿ ಟಿ. ಇಂತಹ ಫೋರ್ಸಿನ ಮುಖಾಂತರ ಈ ಘನವಸ್ತು ದ್ರವದಲ್ಲಿ ತಳದ ಕೆಳಗಡೆ ಚಲಿಸುತ್ತದೆ. ಇದರ ಮುಖಾಂತರ ನಾವು ಆ ದ್ರವದಲ್ಲಿ ಅದು ಚಲಿಸುವ ಅಂತಿಮ ಗತಿ ಅಥವಾ ಟರ್ಮಿನಲ್ ವೆಲಾಸಿಟಿಯನ್ನು ತಿಳಿದುಕೊಳ್ಳಬಹುದಾಗಿದೆ. ಇದು ಸ್ಟೋಕ್ಸ್ ಲಾ.